ಕೆಲವು ಡ್ರೈವರ್ಗಳಿಗೆ ಹೇಳತ್ತೀನಿ, ಡ್ರೈವಿಂಗ್ ರೂಲ್ಸ್ ಗೊತ್ತಿಲ್ದವರು ಗಾಡಿ ಹೊಡಿತೀರಿ, ಗೊತ್ತಿದ್ದವರು ಗಾಡಿ ಹೊಡಿತೀರಿ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಕಾರ್ಗಳಿಗೆ ದೊಡ್ಡ ದೊಡ್ಡ ಖರ್ಚು ಮಾಡಿ ಕಾಸ LED ಬಲ್ಬ್ನ ಕುಂದ್ಸತ್ರಿ. LED ಬಲ್ಬ್ ಕುಂದಿಸೋದ್ರಿಂದ ಎಷ್ಟು ಆಪತ್ತೈತಂದ್ರೆ ಇಲ್ಲ. ಆದ್ರೆ ಎದುರುಗಡೆ ಬರ್ತಿರ್ಬೇಕಾದ್ರೆ ಗಾಡಿಗೆ ನಾವು ಯಾವ ರೀತಿ ಫೋಕಸ್ ಕೊಡಬಾರ್ದು ಅನ್ನೋದನ್ನ ಯೋಚನೆ ಮಾಡ್ರಿ. ಯಾಕಂದ್ರೆ ಎದುರುಗಡೆ ಬರ್ತಿರೋ ಗಾಡಿ ಚಿಕ್ಕದಾಗಿರುತ್ತೆ ಅಥವಾ ಅವ್ನು ಡೌನ್ ಆಗಿ ಇಟ್ಕೊಂಡ್ ಬರ್ತಿರ್ತಾನ. ಅವ್ನ ಗಾಡಿ ಒಳಗಡೆ ಗಂಡ, ಹೆಂಡತಿ, ಅಪ್ಪ, ಅಮ್ಮ, ಚಿಕ್ಕ ಮಕ್ಕಳು, ಜಗತ್ತನ್ನೇ ನೋಡಿದ್ರು ಮಕ್ಕಳು ಇರ್ತಾವ. ನೀವು ಆ ಲೈಟ್ನ ಇನ್ನೊಬ್ಬರ ಮೇಲೆ ಎಕ್ಸ್ಪೋಸ್ ಮಾಡೋದ್ರಿಂದ ಆ ಗಾಡಿ ಹೊಡಿತಿರುವಂಥ ಡ್ರೈವರ್ಗೆ ಎದುರುಗಡೆ ರೋಡ್ ಕಾಣೋದಿಲ್ಲ, ಯಾವ ಕಡೆ ತೊಗೊಂಡು ಹೋಗ್ಬಿಡ್ತಾನ. ಆ ಜೀವಗಳ ಪರಿಸ್ಥಿತಿ ಏನಾಗಬೇಕು, ಗಾಡಿ ಬ್ಯಾಲೆನ್ಸ್ ಸಿಗೋದಿಲ್ಲ. ದಯಮಾಡಿ ನೀವು ಏನೋ ಅಷ್ಟೇ ತೋರಿಸ್ಬೇಕಾಗಿದ್ದನ್ನ, ನಿಮ್ಮ ಜೀವದ ಜೊತೆ ಆಟ ಆಡಬೇಕಾಗಿದ್ದನ್ನ ಬೇರೆ ಕಡೆ ಹೋಗಿ ಆಟ ಆಡ್ರಿ. ಎದುರುಗಡೆ ಬರ್ತಿರೋ ಗಾಡಿ ಜೊತೆ ಆಟ ಆಡಬೇಡ್ರಿ. ಯಾಕಂದ್ರೆ ವಯಸ್ಸಾದವರು ಗಾಡಿ ಹೊಡಿತಿರ್ತಾರೆ. ಕೆಲವ್ರಿಗೆ ಸ್ವಲ್ಪ ಮಬ್ಬ ಕಣ್ಗಳು ಕಾಣ್ತಿರ್ತಾವಲ್ಲ, ನೈಟ್ ಒಳಗಡೆ ಎಂಥವ್ರಿದ್ರು ಕಣ್ ಕುಕ್ಕ ಚಲೋಕವ. ನೀವು ಆ ಡಿಂಪ್ ಕೊಡೋದ್ರಿಂದ ಅವ್ರ ಜೀವಕ್ಕೆ ಆಪತ್ತಾಕೈತೆ. ಆ ಬರೋ ಜೀವಗಳ ಮೇಲೆ ನಿಮ್ಮ ಒಂದು ಏನಂತಾರೆ ಹಗೆತನ, ಹಠ ಸಾಧಿಸ್ಬೇಡ್ರಿ. ಕೂಡ ಡಿಂಪ್ನ ಡೌನ್ ಮಾಡಿ ಗಾಡಿ ಹೊಡ್ರಿ. ಇನ್ನೊಬ್ರ ಜೀವದ ಜೊತೆ ಆಟ ಆಡ್ಬೇಡ್ರಿ. ತಮ್ಮ ಜೀವಕ್ಕೆ ಭಾಳ ಬೆಲೆ ಐತಿ. ಅವ್ರು ನಂಬ್ಕೊಂಡ ಅಥವಾ ಆ ಡ್ರೈವರ್ ನಂಬ್ಕೊಂಡು ಅವ್ರ ಫ್ಯಾಮ್ಲಿ ಐತಿ.